ಶರತಮಾರುಢಂ ಪ್ರಚಂಡ ಕಶಪಾಸ್ಮದಂ ಶ್ವೇತಪದ್ಮಾಧರಂ ದೇವಂ ಪ್ರಣಮಾ ಅಂಧಕಾರವ ಬೆಳಗಿಸೋ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸೋ ಯಾರೋ ನನ್ನನ್ನು ಕರೆದಂತೆ ಯಾರಮ್ಮ ನೀನು? ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗಪಡಿಸಿದೆ? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯ ದೇವರ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಎನ್ನುವರು ಕಂದ. ಏನು ಹೇಳುತ್ತಿದೆಯೋ ಅದು ನನಗೆ ತಿಳಿದು, ಆದರೆ ನಿನ್ನ ಕಣ್ಣುಗಳಲ್ಲಿ ನಮ್ಮಿರುವರ ಸಂಬಂಧವಾದರು ಏನು ತಾಯಿ? ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಎನ್ನುವರು ಕಂದ. ಅಮ್ಮ ಕೀರ್ತಿಶಾಲಿಯಾಗು ಕಂದ, ಕೀರ್ತಿಶಾಲಿಯಾಗು. ಬಹು
ಬಯಸಿದ ದರ್ಶನವು ಬಹುದಿನದ ಬಯಕೆ ಅಪರಾಧ ಏನು ನಾ ಮಾಡಿದ ಅಪರಾಧ ಏನದು ಮಗನೆಂಬ ಮಮಕಾರ ಏಕಿಲ್ಲದ ತಾಯಿಯ ಪ್ರಥಮ ದರ್ಶನವು ದೊರಕಿದ ಈ ದಿನವೇ ಸುದಿನಮ್ಮ ಇದೋ ನಿನ್ನ ಪಾದಕ್ಕೆ ನಮಸ್ಕರಿಸುವನು ತಾಯಿ. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗು. ಅಮ್ಮ ಅಮ್ಮ ಕೀರ್ತಿ ಕೀರ್ತಿ ಎಂತಹ ಕೀರ್ತಿ ಅಮ್ಮ. ಈ ನಡರುತ್ತ ಪಾಪಿ ಕರ್ಣನು ನಾನು ಹುಟ್ಟಿದಾಗಲೇ ಈ ಗಂಗಾ ನದಿಯನ್ನು ವಿಷಾಡಲು ನಾನು ಅಂತಹ ದ್ರೋಹವನ್ನು ಮಾಡಿ
ಅಯ್ಯೋ, ಅಲ್ಲಿರುವ ಜಲಜಲಕಗಳು ಕೂಡ ಈ ಪಾಪಿ ದೇಹವನ್ನು ತಿನ್ನದೇ ಬಿಟ್ಟು ಬಿಟ್ಟವಲ್ಲ. ಕುಮಾರ, ಅಮ್ಮ ಅಮ್ಮ, ಹೀಗೆ ಬಾತಾಯಿ, ಅಲ್ಲಿ ನೋಡ್ತಾಯಿ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಈಗಿರುವುದರಲ್ಲಿ ಅಮ್ಮ, ಈ ಮನುಷ್ಯ ಮಾತ್ರ ಆದವನು ನಾನು ನಿನಗೆ ಮಾಡಿದಂತಹ ದ್ರೋಹ. ಈ ಪ್ರಪಂಚದಲ್ಲಿ ಎಲ್ಲರೂ ನನ್ನನ್ನು ಸೂತಪುತ್ರ, ಕುಮಾರ, ಕುಲೈನ, ಕಂದ, ಆತ್ಮನೀಗಿತ, ಈ ರಜಾತಿಯಲ್ಲಿ ಹುಟ್ಟಿದವನು ನಮ್ಮ ಯಾರು ಸತಲೇ ಇರೋರು ತಾಯಿ. ಅಮ್ಮ, ಅದನ್ನೆಲ್ಲ ಒಂದೇ ಒಂದು ಮಾತಿಂದ ಪರಿಗಣಿಸಬೇಕಾಗಿದ್ದ ನೀನು ಏಕಮೋಹ. ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕೆತ್ತು ಈ ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ವಾತಾವರಣದಲ್ಲಿ ಬಿಟ್ಟೇ ಯಾಕೆ ತಾಯಿ? ಕರ್ಣಾರ್ಜುನರ ಸೋದರ ವಾತ್ಸಲ್ಯವನ್ನು ನಾಶ ಮಾಡಿ ನಮ್ಮಿರುವರ ಮಧ್ಯೆ ಕಮಡಿಯನ್ನು ಹೇಗೆ ಸೃಷ್ಟಿಸಿದೆ ತಾಯಿ, ಹೇಗೆ ಸೃಷ್ಟಿಸಿದೆ? ಅಮ್ಮ, ಹೋಗಲಿ ಬಿಡು. ಎಷ್ಟಾದರೂ ನೀನು ನನ್ನ ಎತ್ತ ತಾಯಿ, ಹಾ ದೈವಕ್ಕೆ ಸಮಾನ. ನಾನು ನಿನ್ನನ್ನು ದೂಷಿಸಿದ್ರಮ್ಮ, ನಾನು ಪರಮ ಪಾಪಿ. ಅಮ್ಮ, ಪರಮ. ಅಮ್ಮ ಅಮ್ಮ, ಇಷ್ಟು ದಿನದ ಮೇಲೆ ಆದರೂ ಈ ಮಗನು ನೆನಪು ಬಂದಿತ್ತಲ್ಲ. ಈ ಉಪಕಾರದ ಭಾರವನ್ನು ಈ ಧರ್ಮದಲ್ಲಿ ಹೇಗೆ ತಿಳಿಸಿಕೊಳ್ಳಲು ತಾಯಿ, ಹೇಗೆ ತಿಳಿಸಿಕೊಳ್ಳಲಮ್ಮ?
ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನೆಲ್ಲ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದನು ಕಂದ, ಓಡೋಡಿ ಬಂದನು. ಕುಮಾರ, ನಿನ್ನೆಲ್ಲ ಕಷ್ಟಗಳಿಗೆ ಈ ಪಾಪಿ ಕುಂತಿಯೇ ಕಾರಣವು. ನನ್ನನ್ನು ಕ್ಷಮಿಸು ಮಗು, ನನ್ನನ್ನು ಕ್ಷಮಿಸಮ್ಮ. ನೀನು ಹೀಗೆಲ್ಲ ಮಾತನಾಡಬಹುದಮ್ಮ. ನಾನು ಬಾಲಕನಾದ ನನಗೆ ಶ್ರೇಯಸ್ಕರ ಅಮ್ಮ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಮಾಡಿ ತಾಯಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಅಮ್ಮ, ಆ ಪಾಂಡವರ ತಾಯಿ ಸುಪ್ರೀತಿಗಳು, ಆ ಪಾಂಡವರೇ. ಈ ಪಾಪಿಗೆ ಆ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕುಮಾರ, ಅಮ್ಮ, ಕಂದ, ಅಮ್ಮ, ಆದದ್ದು ಆಗಿ ಹೋಯ್ತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆಯಂತೆ. ಬಾ ಕಂದ, ಬಾ ಮಗ. ಅಮ್ಮ, ನೀನು ಈರ ಮಾತೆ, ನೀನೇ ಹೇಳು ತಾಯಿ. ಪರದಾತನು ನನ್ನನ್ನು ನಂಬಿರುವಾಗ, ಆತನ ಕಾರ್ಯಗಳನ್ನು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಆತನಿಗೆ ವಿಜ್ಞಾಪನೆ ಒದಗಿದಾಗ ಇಂತಹ ಸಂಬಂಧಗಳೆಲ್ಲವೂ ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಅಮ್ಮ, ಹಾಗೆ ಮಾಡಿದರೆ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ. ಅಮ್ಮ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪವಾದದಿಂದ ನನ್ನನ್ನು ಕ್ಷಮಿಸುವರೆ. ಕ್ಷತ್ರಿಯ ವೀರರೆಲ್ಲರೂ ನನ್ನನ್ನು ಕ್ಷಮಿಸುವರೆ. ಅಮ್ಮ, ಹೀರ ಮಾತೆಯಾದ ನೀನೇ ನನಗೆ ಬೋಧನೆ ಮಾಡಬೇಕು ತಾಯಿ, ಬೋಧನೆ ಮಾಡ. ನಿಶ್ಚಯ ಕುಮಾರ, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರೂ ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ ಕುಮಾರ? ಅಮ್ಮ, ಇದುವರೆಗೂ ಆ ಸೋದರ ಬಾಂಧವ್ಯವೇ ನನಗೆ ತಿಳಿಯದು. ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ, ಅಮ್ಮ, ಅವರ ಪ್ರಾಣಗಳ ಭಯದಲ್ಲಿ ಬಂತು ಬಿಡು ತಾಯಿ, ಚಿಂತೆಯನ್ನು. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು. ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ಕರ್ಣ, ಅಮ್ಮ, ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರಮುಖನಾಗಿ ಬಿಡು ಕಂದ. ಈ ಕಣ್ಣನುವಂತಹ ನೀಚನಲ್ಲಮ್ಮ. ಪೌರಶವಿರವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿ ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನು ಏನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಾಗ ಅಮ್ಮ, ಬಹು ಮನ್ನಣೆಯಿಂದ ಕಲಿಸಿದವೇ ಈ ಕುಲ ಈನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿ ತನ್ನ ಪ್ರಾಣದಂತೆ ಹೃದಯ ಸಕನಂತೆ ನನ್ನನ್ನೇ ತನ್ನ ರಾಜ್ಯದ ಆಧಾರ ಸ್ತಂಭವನ್ನು ಸಿದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವ ಧರ್ಮವೇ? ಸರ್ವದ ಆಗಲಾರದು, ನಾನು ಪರಮುಕ್ತನ ಆಗಲಾರೆ ತಾಯಿ. ಅಮ್ಮ, ಹೋಗಲಿ ಬಿಡು ಕಂದ. ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡೆಯ. ಅಮ್ಮ, ನಾಳಿನ ಯುದ್ಧದಲ್ಲಿ ನಾನನ್ನು ಅವರನ್ನು ಕೊಲ್ಲದೆ ಉಳಿಸಬೇಕೆ? ಅಮ್ಮ, ನಾನು ನಿನ್ನ ಮಗನವೇ. ಅಮ್ಮ,
ನಾಳಿನ ಯುದ್ಧದಲ್ಲಿ ಯಾರನ್ನಾದರೂ ಉಳಿಸುವನು, ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅಮ್ಮ, ಅರ್ಜುನನ ಮೇಲೆ ನನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಏಕೆಂದರೆ ಅರ್ಜುನನೊಡನೆ ಯುದ್ಧ ಮಾಡುವುದು ಆ ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಅಮ್ಮ, ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ಅಮ್ಮ, ಅರ್ಜುನನಿಂದ ನಾನೇ ಮೃತುಪಟ್ಟರು, ನನ್ನಿಂದ ಅರ್ಜುನನೇ ಮೃತುಪಟ್ಟರು. ನಿನಗೆ 5 ಮಂದಿ ಪಂಚ ಪಾಂಡವರು ಅರ್ಜುನನ ಮೇಲೆ ನನಗೆ ಏಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು, ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿ ಆದರೂ ಬದುಕುಳಿಯಲಿ. ಹೆತ್ತ ಹುಟ್ಟಗದೇ ಸಂತೋಷ, ಅದೇ ಸಂತೋಷ. ಕಣ್ಣ, ಹೆಚ್ಚಿಗೆ ಹೇಳಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡಲಾರೆ. ಹೇಳು ತಾಯಿ, ಆದರೆ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ? ಖಂಡಿತವಾಗಿಯೂ ನಡೆಸಿಕೊಡುವೆನು. ಹೇಳು ತಾಯಿ, ಸತ್ಯವಾಗಿ ನಡೆಸಿಕೊಡುವೆನು ತಾಯಿ. ಕಡುಪು ನುಡದಿದು ನೆನೆಸಲಾರದ ಕಡುಕೂಡನೆ ಈ ಕಣ್ಣಗೆ ಸೂರ್ಯ ತರುಜ. ಬಿಡು ಬಿಡು ಚಿಂತೆಯ ಮಾತೆ, ನೆಡೆಸುವೆನು ಧರ್ಮದ ನಾಳೆ, ಮರ್ಪಿತ ನಾಳೆ ಜನನಿ. ಹೇಳು ತಾಯಿ, ನಿನ್ನ ಕೋರಿಕೆ ಏನು? ದೊಡ್ಡ ಬಾಣವ ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನ ಪುನಃ ದುರ್ಯೋಧನ ಆಗಬಹುದು. ದುರ್ಯೋಧನ, ಈಗ ನೀನು ಗೆದ್ದೆ. ಹೋ ಪಂಚಭೂತಗಳೇ, ಅಷ್ಟದಿಕ್ಪಾಲಕೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನ ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದೆ. ದುರ್ಯೋಧನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮದ ಬಿಲ್ಲನ್ನು ಹೊರದು ಬಿಸಾಡಿ. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಶೌರ್ಯವನ್ನೇ ಕಳಿಸಿದ. ಈಗ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡಬಾಡವೆಂದು ವಾಗ್ದಾನ ಮಾಡಿದ. ಹಾಗಲ್ಲ, ಪ್ರಪಂಚ, ದೈವ ಈ ಜನ್ಮವು ಸಂಸು ಮಾಡುತ್ತಲೇ ಇರುವುದು ಮಾಡಲಿ. ಪೌರುಷವಿರುವವರೆಗೂ ಓಡಾಡಿ ಆ ನನ್ನ ಸ್ವಾಮಿಗಾಗಿ ಹೂಳದಿದ್ದು ದೈವ ವಿಚ್ಛೆ. ಅಮ್ಮ ಕರ್ಣ, ನಾಳಿನ ಯುದ್ಧದಲ್ಲಿ
ತೊಟ್ಟ ಬಾಣವನ್ನು ತೊಡುವುದಿಲ್ಲ. ನಿಮ್ಮೆಲ್ಲರ ಸಂತೋಷಕ್ಕಿಂತ ಇಲ್ಲಿ ನೀನು ಸಂತೋಷ. ಕರ್ಣ, ಅಮ್ಮ, ಈ ನಿನ್ನ ಮಾತಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ. ಅಮ್ಮ, ಇನ್ನೂ ನಿನ್ನ ಮಗನ ಮೇಲೆ ಸಂಶಯವೇ? ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಸತ್ಯ ಸಾಕಿ ಧರ್ಮವನ್ನು ನಾ ಬಿಡಲಲ್ಲ. ಕಟ್ಟ ಕಡೆಯ ದೊಡ್ಕರ್ಮದಾದಿಗೆ ನಾವು ಕಾಲಿಡಲಲ್ಲ. ಚಿಂತೆಯನ್ನು ಬಿಡು. ಇದು ಧರ್ಮ ಜನಾಣೆ, ಮರ್ಪಿತನಾಣೆ, ನಿನ್ನಾಣೆ. ಈ ಕರ್ಣ ಕೊಟ್ಟ ಪ್ರಮಾಣವು ಸತ್ಯಾಸತ್ಯವೆಂದು ತಿಳಿದು ಅಮ್ಮ ನೀನು ಸಂತೋಷವಾಗಿ ಹೊರಡು. ಅಮ್ಮ ಅಮ್ಮ ಹೀಗೆ ಬಾ ತಾಯಿ. ನನ್ನ ಎತ್ತ ತಾಯಿಯ ಪ್ರಥಮ ದರ್ಶನವೇನು ಎಂದಾಯಿತು. ಅಮ್ಮ ಬಹುಶಃ ನಿನ್ನ ಅಂತಿಮ ದರ್ಶನವೋ ಅಮ್ಮ. ನನ್ನ ಅಂತರಾತ್ಮ ನುಡಿತಿರುವುದಮ್ಮ. ಅಮ್ಮ ಅಮ್ಮ ಇಂದೇ ನಂದು ಒಂದು ಕೋರಿಕೆ ನೆರವೇರಿಸುವ ತಾಯಿ. ಅದೇನೆಂದು ಹೇಳು ಮಗು. ಈ ಭಾರತ ಯುದ್ಧವು ಮುಗಿಯವರೆಗೂ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ತಿಳಿಸ. ನಾಳಿನ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯನ್ನು ಹಾದಿಗಳನ್ನು ಮಾಡಿಸಬೇಕು. ನಿನ್ನಲ್ಲಿ ಕೈ ಜೋಡಿಸಿ ಬೇಡಿಕೊಳ್ಳುವುದು ತಾಯಿ. ಕೈ ಜೋಡಿಸಿ ಪಾಂಡವರೇ ವಿಜಯಶಾಲಿಗಳಾಗಿ ಅಮ್ಮ
ಪಾಂಡವರೇ ವಿಜಯಶಾಲೆಗಳೆಂದು ನನ್ನ ಅಂತರಾತ್ಮ ಹೇಳುತ್ತಿರುವುದಮ್ಮ. ನನ್ನ ಅಂತರಾತ್ಮ ಅಮ್ಮ, ಇನ್ನು ನೀನು ಹೊರತಾಯಿ ಸಂತೋಷವಾಗಿದೆ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಒಡೆಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲೇ ಇಲ್ಲದಂತೆ ನಾಶವಾಗಿ ಹೋಗಲೇ. ನನ್ನ ಮಾರೆತು ದೈವಾನುಕೂಲ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರು. ಕಣ್ಣೀರಿನ ಧಾರೆ ಕಣ್ಣೀರ
ಕೊಟ್ಟ ಮಮತೆಗೆ ನಾ ಕೊಟ್ಟ ಭಾಷೆಗೆ ತಾಯಿ ಕೊಟ್ಟ ಮಮತೆಗೆ ನಾ ಕೊಟ್ಟ ಭಾಷೆಗೆ ಆನಂದ ಸೌಮ್ಯ ಗತಿಯೇ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಈ ಗುರುಕುಲ ಕಳಂಕ ಸ್ವರೂಪರವರು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಗುರುಕುಲ ಮಹರು ದ್ರೋಣ ಕರ್ಣರು ಶೈಲ್ಯ ಸೈಂಧವ ಅಶ್ವತ್ಥಾಮರು ಅರ್ಜುನ, ವಾಸುದೇವ ಸಾಗರದಂತೆ ಕಾಣುತ್ತಿರುವ ಸೈನ್ಯವನ್ನು ನೋಡು. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ವೀರರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕ್ಕಾಗಿ ತಮ್ಮ ಪ್ರಾಣಗಳನ್ನು ತೃಣವೆನಿಸಿ ಈ ಕುರುಕ್ಷೇತ್ರದ ರಣಭೂಮಿಯಲ್ಲಿ ನೆರೆದಿರುವ ಕ್ಷತ್ರಿಯ ವೀರರನ್ನು ಒಂದು ಸಾರಿ ನನಗೆ ತೋರಿಸು ದೇವ. ನಿನ್ನಿಚ್ಛೆಯಂತಾಗಲಿ ಅರ್ಜುನ. ಅಲ್ಲಿ ನೋಡು, ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತವಸನೆಧಾರಿಯಾಗಿ ಕುಳಿತಿರುವ ಆ ಮಹಾನ್ ಪುರುಷನೇ ಕೌರವರ ಸೈನ್ಯಾಧಿಪತಿ ಭೀಷ್ಮನು. ಅವನ ಮಸ್ತಕದಲ್ಲಿ ತುಂಬಿದ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧ ಪ್ರಾರಂಭಿಸುವ ಮೊದಲು ಆ ಮಹಾನ್ ಪುರುಷನಿಗೆ ಒಂದು ಸಾರಿ ವಂದಿಸು ಅರ್ಜುನ. ಮಹದಾಜ್ಞೆ ಮಾಧವ. ಭೀಷ್ಮ ಕುರುಪಿತ, ಇದು ಈ ಅರ್ಜುನನ ವಂದನೆಗಳನ್ನು ಸ್ವೀಕರಿಸಿ. ವಾಸುದೇವ. ಅರ್ಜುನ, ಏಕೆ ವಿಚಲಿತನಾಗಿರುವೆ? ಏಳು ಮೇಲೇಳು.
ಕರುಣಿಸು ಪರಮಾತ್ಮ ನಿಲ್ಲಿಸು ರಥವನ್ನು ಸಮರವನ್ನ ಮಾಡಲಾರೆನು ದೇವ ನಿಲ್ಲಿಸು 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 ರಥವನ್ನು ಪರಮಾತ್ಮ ಅರ್ಜುನ, ಏನು ಹೇಳಲಿ, ನನ್ನ ಅಂಗಾಂಗಗಳು ಅದುರುತ್ತಿರುವವು, ಶರೀರವು ಕಂಪಿಸುತ್ತಿರುವುದು, ರೋಮಾಂಚನವಾಗಿ ನಾಲಿಗೆಯು ಒಣಗುತ್ತಿರುವುದು, ನನ್ನ ಕೈಯಿಂದ ಗಾಂಡಿಯು ಕಳಚಿತು, ನಿಲ್ಲಲು ಕೈಕಾಲುಗಳಲ್ಲಿ ತ್ರಾಣವೇ ಇಲ್ಲ. ಕೃಷ್ಣ, ನಾನು ನೋಡುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿ ಮಿತ್ರರು. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದ ಆಗದು ಪರಮಾತ್ಮ. ಮೂಢರು ಲೋಕದ ಸಾರ್ವಭೌಮ ಪದವಿಗಾಗಿ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ಹಿಂತಿರುಗಿಸು. ನನಗೆ ಯುದ್ಧವೂ ಬೇಡ, ಈ ರಾಜ್ಯವೂ ಬೇಡ. ಅರ್ಜುನ, ಇದೇನು ಈ ವಿಷಯವಾಸದಲ್ಲಿ ಹೀಗೆ ಹೇಳುತ್ತಿರುವೆ? ಕ್ಷತ್ರಿಯ ವೀರನಾಗಿ ಜನಿಸಿ ಕೈಲಾಗದ ಹೇಳಿತನದಂತೆ ಮಾತನಾಡುತ್ತಿರುವೆಯಲ್ಲ. ಯುದ್ಧವು
ಆದಿಯಲ್ಲಿ ಸೃಷ್ಟಿ ಮಧ್ಯದಲ್ಲಿ ಮೋದ ಆದಿಯಲ್ಲಿ ಸೃಷ್ಟಿ ಮಧ್ಯದಲ್ಲಿ ಮೋದ ಅಂತ್ಯದಲ್ಲಿ ವೇದ ಅಂತ್ಯದಲ್ಲಿ ವೇದ ದೈವನೀಗ ಪಾಠ ನೋಡು ಪಾಠ ಹೇಳಿದನವಿದೆ ನೋಡು ಪಾಠ ಅರ್ಜುನ, ವಾಸುದೇವ, ತೆರೆದ ಸ್ವರ್ಮಾರ್ಗವನ್ನು ಬಿಟ್ಟು ನರಕಕ್ಕೀಡಾಗಬೇಡ. ರಣಧೀರ ಅರ್ಜುನನೆಂಬ ಹೆಸರನ್ನು ಕಳೆದುಕೊಂಡು ರಣಹೇಡಿ ಎಂಬ ನಿಂದೆಗೆ ಗುರಿಯಾಗಬೇಡ. ನಿನ್ನ ಅಭಿಮಾನವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟವರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡಲಾರೆ. ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾ ವೃತ್ತಿಯೇ ಲೇಸು. ಬಂಧು ಬಾಂಧವರನ್ನು ಕೊಂದು ರಾಜ್ಯ ಭೋಗವನ್ನು ಅನುಭವಿಸುವ ಆಸೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಭೋಗಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು ಪರಮಾತ್ಮ. ಯಾರು ಯಾರನ್ನು ಒದಿಸುವರು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಒದಿಸುವುದೆಂದರೇನು? ಮಾನವನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ. ಪಂಡಿತನಾದವನು ಮರಣಕ್ಕೆ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು ನೀನು ಕೂಡ ಹಿಂದೆ ಅನೇಕ ಸಾರಿ ಜನ್ಮಿಸಿದೆವು, ಮುಂದೆಯೂ ಜನ್ಮಿಸುವವು. ಹುಟ್ಟಿದವನಿಗೆ ಮರಣವು, ಮೃತ್ಯುವಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅಗತ್ಯವಾಗಿ ಆಗಬೇಕಾದದನ್ನು ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ. ಪಾರ್ಥ, ಜನಾರ್ದನ 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 ಬೇಡವಯ್ಯ ತರನ ದೀನೋದಾರಿ ಬೇಡುವೆ ಶ್ರೀಹರಿ ದೀನೋದಾರಿ ಬೇಡುವೆ ಶ್ರೀಹರಿ ಬೇಡವಯ್ಯ ಕದನ ಕದನ ಬಂಧು ಬಾಂಧವರನ್ನು ಈ ಕೊಂದನ ಬಂಧು ಬಾಂಧವರನ್ನು ಈ ಕೊಂದನ ಕಾದಲೆಂದೋ ಈ ಜಗದೊಳು ಕಾದಲೆಂದೋ ಈ ಜಗದೊಳು ಗುರು ಹಿರಿಯರ ಶಿರವ ಸೇರಿದೆನು. ಗುರು ಹಿರಿಯರ ಶಿರವ ಸೇರಿದೆನು. ನರಕಭೋಗಿಯಾಗಿ ಕರುಣಲಾಲಿಯ ನರಕಭೋಗಿಯಾಗಿ ಕರುಣಲಾಲಿಯ ಬೇಡವಯ್ಯ ಕದನ ದೀನೋದಾರಿ ಬೇಡುವೆ ಶ್ರೀಹರಿ ದೀನೋದಾರಿ ಬೇಡುವೆ ಶ್ರೀಹರಿ ಬೇಡವಯ್ಯ ಕದನ ಬೇಡವಯ್ಯ ಕದನ ಬೇಡವಯ್ಯ ಕದನ. ವಾಸುದೇವ, ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ಆದರೂ ನಾನು ಹೇಡಿಯಲ್ಲ. ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮತ್ಯಾವ ಧರ್ಮವಿರುವುದು? ಅರ್ಜುನ, ಪರಮಾತ್ಮ. ಸ್ವಧರ್ಮದಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು,
ಆದರೆ ಪಶಧರ್ಮವು ಅನರ್ಥಕಾರಿಯು. ನೆನಪಿರಲಿ ಪಾರ್ಥ, ಇದು ಧರ್ಮದ ಯುದ್ಧ. ಅಪಕೀರ್ತಿ ಸುಕೀರ್ತಿಗಳು ಮರಣಕ್ಕಿಂತಲೂ ಘೋರ ತೆರವು. ಶತ್ರುಗಳು ಹೇಡಿ ಎನ್ನುವರು. ಆದ್ದರಿಂದ ಕರ್ಮಭ್ರಷ್ಟನಾಗದೆ ಸಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷಣದ ಲಕ್ಷಣ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ಲಕ್ಷಣವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು ದೇವಾ. ಪಾರ್ಥ, ಕರ್ಮವು ಮಾನವನ ಜೀವನದ ಒಂದು ಮಾರ್ಗ ಅಲ್ಲದೆ ಆತನು ನೀನೀಗ ಕರ್ಮತತ್ವನಾಗು. ಅಲ್ಲದೆ ಆತ್ಮನು ಸ್ಥಿರ ಜೀವಿಯು, ಅವನು ಅಗೋಚರನು. ಕರ್ಮ ಸಂಬಂಧವಾದ ಮಹಿಮೆಯಿಂದ ಪಂಚಭೂತಗಳಲ್ಲಿ ಉತ್ಪನ್ನನಾಗಿ ಮೆರೆಯುತ್ತಿರುವ ಜೀವವನ್ನು ಮಾತ್ರ ನೀನು ಕೊಲ್ಲಬಲ್ಲೆ. ಆದ್ದರಿಂದ ಚಿಂತಿಸದೆ ಕರ್ಮವನ್ನು ಆಚರಿಸು, ಅಸ್ತ್ರಗಳನ್ನು ಧರಿಸು. ಇಹಲೋಕದಲ್ಲಿ ಕೀರ್ತಿಯು, ಪರಲೋಕದಲ್ಲಿ ಸ್ವರ್ಗವನ್ನು ಪಡೆ. ಪರಮಾತ್ಮ, ನೀನು ಹೇಳಿದ ತತ್ಪರವಸ್ಯನ್ನು ಕೇಳಿ ನನ್ನ ಹೃದಯವು ಪ್ರಜ್ಞೆ ತಿಳಿದು ಎಚ್ಚರಗೊಂಡಿತು. ನೀನು ಯಾರು ಕರ್ಮಯೋಗಿ? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟವಾದ ಕರ್ಮವೇನು ದೇವಾ? ಪಾರ್ಥನೆ, ವಾಸುದೇವ, ನಾನು ಮಾಯಾರೂಪಿ. ಅರ್ಜುನ, ವಾಸುದೇವ, ನಾವು ಇಬ್ಬರು ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಯಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೂ ಹೊಡೆಯನು. ಆತ್ಮಮಾಯೆಯಿಂದ ಈ ಪ್ರಕೃತಿಯನ್ನು ಆಶ್ರಯಿಸಿ ಈ ಭೂಮಿಯಲ್ಲಿ ಅವತರಿಸಿದೆನು. ಯಾವಾಗ ಧರ್ಮ ಪತನವಾಗುವುದೋ, ಅಧರ್ಮ ಉದ್ಧಾರವಾಗುವುದೋ, ಆಗ ನಾನು ಈ ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ಪರಮಾತ್ಮ, ತಮ್ಮ ಅವತಾರದ ಗುರುತುಗಳೇನು? ಅದನ್ನು ತಿಳಿಯುವ ಬಗೆ ಹೇಗೆ ದೇವಾ? ಪಾರ್ಥನೆ, ನಾನು ಮಾಯಾರೂಪಿ. ದಾರಿದ್ರ್ಯ ಎನಿಸಿ ಸರ್ವ ಪ್ರಪಂಚನವನ್ನು ಧಾರಣ ಮಾಡುವೆನು. ಜ್ವರ ರೂಪದಿಂದ ಜೀವಿಗಳಿಗೆ, ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ಮರ್ದಿಸುವೆನು. ವಾಯುವೆನಿಸಿ ವಿಶ್ವ ಜಗತ್ತನ್ನೇ ಆಕಾಶವನ್ನೇ ವ್ಯಾಪಿಸಿರುವೆನು. ನಾನು ನೀರಿನಲ್ಲಿ ರಕಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಿನ ಓಂಕಾರವೂ ನಾನು. ಮನುಷ್ಯರಿನ ಪೌರುಷವೂ ನನ್ನದು. ಸಮಸ್ತ ಭೂತಗಳ ಆದಿ ಕಾರಣನೂ ನಾನು. ದೇವತೆಗಳಿನ ಇಂದ್ರನು, ವೇದಗಳಿನ ಸಾಮವು, ಪರ್ವತಗಳಿನ ಮೆರವು, ಇಂದ್ರನಲ್ಲಿ ರುದ್ರನಲ್ಲಿನ ಶಂಕರನು, ಋಷಿಗಳಿನ ಭೃಗುವು ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ ಬೋಧನ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವುದು. ಹೇ ಜಗದಾನಂದ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತಂದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದ್ಮನಾಂ ಸೃಜನಾನ್ಮಹೇ ಪವಿತ್ರಾಣಾಯ ಸಾಧೂನಾಂ ವಿನಾಶಂಚಾಯ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ತತಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತನಾಗಿರೋ ಸಮಸ್ತ ಸೈನ್ಯವನ್ನು ಒಂದೇ ಸಾರಿ ಅಪೋಕ್ಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸು. ನೋಡು ನನ್ನ ವಿಶ್ವರೂಪವನ್ನು. ನಾರಾಯಣ, ವಾಸುದೇವ, ಪರಮಾತ್ಮ.
ಪರಮಾತ್ಮ, ವಾಸುದೇವ, ನಾರಾಯಣ, ನನಗೆ ಭಯವಾಗುತ್ತಿರುವುದು. ಕೈ ಕಾಲುಗಳು ಕಂಪಿಸುತ್ತಿರುವವು. ಮಾತನಾಡಲು ಶಕ್ತಿಯೇ ಇಲ್ಲ. ಕರುಣಾಮಯನೇ, ನಿನ್ನ ರುದ್ರ ರೂಪವನ್ನು ನೋಡಿ ನನ್ನ ಕಣ್ಣುಗಳು ಮುಚ್ಚಿ ಹೋಗಿರುವುದು. ನಿನ್ನ ಸೌಮ್ಯ ರೂಪವನ್ನು ದಾರುಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದದ ಲೀಲೆಯನ್ನು ಬೆಳಗಿಸು ದೇವ. ಭಯವನ್ನು ಬಿಡು ಅರ್ಜುನ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಈ ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರ ಈ ರಕ್ತದ ಪ್ರಳಯದಲ್ಲಿಯೂ ನಿನ್ನ ಶೌರ್ಯಕ್ಕೆ ಕುದ್ದುಂಟಾಗದೆ ನಿನಗೆ ಕೀರ್ತಿಯನ್ನು ಕೊಡಲು ನಾನು ಸಹಾಯಕನಾಗಿರುವನು. ಹೇಳು, ಮೇಲೇಳು, ಎಚ್ಚರನಾಗು. ಹಾ ವಿಶ್ವರೂಪಿ ಬ್ರಹ್ಮಾಂಡ ನಾಯಕ, ಇನ್ನು ನನ್ನ ಮನಸ್ಸಿನ ಸಂಶಯವು ನಿವೃತ್ತಿ ಆಯಿತು. ಇದೋ ನಿನ್ನ ಆಜ್ಞೆಯಂತೆ ಈ ಗಾಂಡೀವಿಯನ್ನು ಧರಿಸಿ ಯುದ್ಧಕ್ಕೆ ಸಿದ್ಧನಾಗಿ